ನನ್ನ ನೆಚ್ಚಿನ ನಾಯಕರು ನಮ್ಮ ಪ್ರಧಾನಮಂತ್ರಿ ಅವರು. ನರೇಂದ್ರ ಮೋದಿಜಿ ಅವರು ಯಾವ ತರ ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ ಆ ಮನುಷ್ಯನಿಗೆ. ಇವಾಗಿನ ನಮ್ಮ ಕರ್ನಾಟಕ ರಾಜಕೀಯನೇ ತಗೊಳ್ಳಿ, ಎಲ್ಲ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿ ಹೋಗ್ತಿದ್ದಾರೆ. ದೇಶಕ್ಕೋಸ್ಕರ ತೊಡಗಿಸಿಕೊಂಡಂತಹ ಸಂಪೂರ್ಣವಾದ ತಮ್ಮ ರಾಜಕೀಯ ಅನ್ನೋದಕ್ಕಿಂತ ಇಡೀ ಜೀವನವನ್ನೇ ದೇಶಕ್ಕಾಗಿ ಪಣವಾಗಿಟ್ಟಿರತಕ್ಕಂಥ ನಾಯಕ. ಅವರಿಗೆ ಮೋದಿಜಿನ ಹೇಟ್ ಮಾಡ್ಲಿಕ್ಕೆ ಅವ್ರ ಹತ್ರ ರೀಸನ್ಸ್ ಇರಲ್ಲ, ಆ ತಿರುಳಿರಲ್ಲ. ಏನೋ ಒಂದು ವಿತರಣೆ ವಾದ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಬಿಟ್ಬಿಡ್ಬೇಕಂತ ಅವ್ರನ್ನ. ಕಳೆದ 10 ವರ್ಷಗಳಲ್ಲಿ ಭಾರತ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಡೀಟೇಲಿಂಗ್ ಆಗಿ ಮಾಡಿದ್ದೀವಿ. ಅವಾಗಿನ ಸಿಸ್ಟಮ್ ಇಂದ ಹಿಡಿದು ಎಜುಕೇಶನ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಅವಾಗ ಆಗ್ತಿದ್ದಂಥ ರೋಡ್ಗಳು, ಇವಾಗ ಆಗ್ತಿರೋಂಥ ರೋಡ್ಗಳು, ಅವಾಗಿದ್ದಂಥ ಡೆವಲಪ್ಮೆಂಟ್ ಸ್ಪೀಡು, ಇವಾಗ ಇರುವಂಥ ಡೆವಲಪ್ಮೆಂಟ್ ಸ್ಪೀಡು. ಇನ್ನು ರೀಸೆಂಟ್ ಡೇಸಲ್ಲಿ ಬಂದರೆ ನಮ್ಮ ಫಾಸ್ಟೆಸ್ಟ್ ಗ್ರೋಯಿಂಗ್ GDP ನಮ್ಮದು. ನಿಮ್ಮ ನೆಚ್ಚಿನ ರಾಜಕೀಯ ನಾಯಕರು ಯಾರು? ನನ್ನ ರಾಜಕೀಯ ನಾಯಕರು, ನನ್ನ ನೆಚ್ಚಿನ ನಾಯಕರು ನಮ್ಮ ಪ್ರಧಾನಮಂತ್ರಿ ಅವರು. ಯಾಕೋಸ್ಕರ? ನರೇಂದ್ರ ಮೋದಿ ಅವರು. ಯಾಕೋಸ್ಕರ ಅಂದ್ರೆ ಒಬ್ಬ ಮನುಷ್ಯ ಇವತ್ತಿನ ಜನರೇಷನ್ ಅಲ್ಲಿ ಹೇಗಿದೆ ಅಂದ್ರೆ, ಒಬ್ಬ ಮನುಷ್ಯ ಏನಾದ್ರು ಮಾಡ್ತಾನೆ ಅಂದ್ರೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಾನೆ. ನರೇಂದ್ರ ಮೋದಿಜಿ ಅವರು ಯಾವ ತರ ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ ಆ ಮನುಷ್ಯನಿಗೆ. ಏನಿದೆ, ಫ್ಯಾಮಿಲಿ ಇಲ್ಲ, ಮಕ್ಕಳಿಲ್ಲ. ಇವಾಗಿನ ನಮ್ಮ ಕರ್ನಾಟಕ ರಾಜಕೀಯನೇ ತಗೊಳ್ಳಿ, ಎಲ್ಲ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿ ಹೋಗ್ತಿದ್ದಾರೆ. ಅವ್ರು ಕುರ್ಚಿ ಬಿಡಕ್ ಮುಂಚೆ ಅವ್ರ ಮಗನ ಇನ್ನೊಬ್ಬ ಮೊಮ್ಮಗನ ರೆಡಿ ಇರ್ತಾನೆ ಹಿಂದ್ಗಡೆ ಕುರ್ಚಿ ಮೇಲೆ ಟವಲ್ ಹಾಕ್ಲಿಕ್ಕೆ. ನರೇಂದ್ರ ಮೋದಿಜಿ ಅವರು ಹಾಗಲ್ಲ. ಅವರು ಸ್ವಂತಕ್ಕೂ ಏನು ಮಾಡ್ಕೋತಾ ಇಲ್ಲ. ದಿನದ 14-18 ಗಂಟೆ ಕೆಲಸ ಮಾಡ್ತಾರೆ, ದೇಶಕ್ಕೋಸ್ಕರ ಮಾಡ್ತಿದ್ದಾರೆ. ದೇಶಕ್ಕೋಸ್ಕರ ನಾವು ನೋಡಿದಂಥ ರೀಸೆಂಟ್ ಜನರೇಷನ್ ಅಲ್ಲಿ ದೇಶಕ್ಕೋಸ್ಕರ ತೊಡಗಿಸಿಕೊಂಡಂತಹ ಸಂಪೂರ್ಣವಾದ ತಮ್ಮ ರಾಜಕೀಯ ಅನ್ನೋದಕ್ಕಿಂತ ಇಡೀ ಜೀವನವನ್ನೇ ದೇಶಕ್ಕಾಗಿ ಪಣವಾಗಿಟ್ಟಿರತಕ್ಕಂಥ ನಾಯಕ. ಅಂಥವ್ರನ್ನ ಇಷ್ಟಪಡೋದಲ್ಲ ಇನ್ಯಾರನ್ನ ಇಷ್ಟಪಡೋದು. ವಿತಂಡವಾದ ಮಾಡೋರ ಹತ್ರ ಇವಾಗ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾರೆ ಆ ಥರದವ್ರು, ಇಲ್ಲ ಅಂತಲ್ಲ, ಎಲ್ಲರಲ್ಲೂ ಇದ್ದಾರೆ. ಅವ್ರಿಗೆ ಮೋದಿಜಿನ ಹೇಟ್ ಮಾಡ್ಲಿಕ್ಕೆ ಅವ್ರ ಹತ್ರ ರೀಸನ್ಸ್ ಇರಲ್ಲ. ಅವ್ರು ಕಂಪ್ಲೀಟ್ಲಿ ಕಾಂಗ್ರೆಸ್ ಸಪೋರ್ಟರ್ಸು ಅಲ್ಲ, ಬಟ್ ಅವ್ರಿಗೆ ಅದೊಂದು ಮೋದಿಜಿ ಬೆಳಿಬಾರ್ದು ಅಥವಾ BJP ಬೆಳಿಬಾರ್ದು ಅನ್ನೋ ಒಂದು ಆಶೆ ಅಷ್ಟೇ ಅವ್ರಿಗೆ. ಅವ್ರ ಆನ್ಸರ್ಗಳಲ್ಲೇ ಒಂದು ಏನಂತೀವಿ ಅದನ್ನ, ಆ ತಿರುಳಿರಲ್ಲ. ಏನೋ ಒಂದು ವಿತರಣೆ ವಾದ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಬಿಟ್ಬಿಡ್ಬೇಕಂತ ಅವ್ರನ್ನ. ಈಗ ಅದೇನೋ ಗಾದೆ ಹೇಳ್ತಾರಲ್ಲ, ನಾಯಿ ಬಗ್ಲದ ದೇವಲೋಕ ಹಾಳಾಗತ್ತ ಅಂತ, ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ಮೋದಿಜಿ ಬಂದಾಗಿಂದ ದೇಶ ಯಾವೆಲ್ಲ ರೀತಿ ಅಭಿವೃದ್ಧಿ ಆಗಿದೆ? ಅದಕ್ಕಿಂತ ಮೊದಲು ಆಳ್ವಿಕೆ ಹೇಗಿತ್ತು, ಆಡಳಿತ ಹೇಗಿತ್ತು? ಇದನ್ನ ಡೀಟೇಲಿಂಗ್ ಆಗಿ ನನ್ನಷ್ಟು ಚೆನ್ನಾಗಿ ಯಾರು ಹೇಳಿಲ್ಲ ಅನ್ಸುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನನ್ನ ಅಕೌಂಟ್ಗಳನ್ನ ನೋಡಿ, ಕಳೆದ 10 ವರ್ಷಗಳಲ್ಲಿ ಭಾರತ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಡೀಟೇಲಿಂಗ್ ಆಗಿ ಮಾಡಿದ್ದೀವಿ. ಅವಾಗಿನ ಸಿಸ್ಟಮ್ ಇಂದ ಹಿಡಿದು ಎಜುಕೇಶನ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಅವಾಗ ಆಗ್ತಿದ್ದಂಥ ರೋಡ್ಗಳು, ಇವಾಗ ಆಗ್ತಿರೋಂಥ ರೋಡ್ಗಳು, ಅವಾಗಿದ್ದಂಥ ಡೆವಲಪ್ಮೆಂಟ್ ಸ್ಪೀಡು, ಇವಾಗ ಇರುವಂಥ ಡೆವಲಪ್ಮೆಂಟ್ ಸ್ಪೀಡು. ಇನ್ನು ರೀಸೆಂಟ್ ಡೇಸಲ್ಲಿ ಬಂದರೆ ನಮ್ಮ ಫಾಸ್ಟೆಸ್ಟ್ ಗ್ರೋಯಿಂಗ್ GDP ನಮ್ಮದು ದೇಶದಲ್ಲೇ. ಇವಾಗ ಆಲ್ರೆಡಿ 4th ಅಲ್ಲಿ ಇದೀವಿ ನಾವು. ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಿದೆ. ಇವನ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅಂತ ದೊಡ್ಡ ಕಂಪನಿಗಳು ಇವತ್ತು ಭಾರತದ ಮೇಲೆ ಟ್ರಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತಿದ್ದಾರೆ. ಸೊ ಕಣ್ಮುಂದೆ ಕಾಣ್ತಿದೆ ಇವತ್ತು ಭಾರತ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಅಂತ.